ತಾತ, ನನ್ನ ಅಪ್ಪನಿಗೆ ತುಂಬ ಕಷ್ಟ ಕೊಡ್ತಿದ್ದೀನಿ ಅಂತ ಅನ್ನಿಸ್ತಿದ್ಯಾ? ಆದರೆ ಅವ್ರನ್ನ ಸರಿ ದಾರಿ ತರಕ್ಕೆ ಇದನ್ನು ಬಿಟ್ಟು ಬೇರೆ ದಾರಿ ಕಾಣ್ತಾ ಇಲ್ಲ. ಅಪ್ಪ ಅಮ್ಮ ಯಾವ ಕಾರಣಕ್ಕೂ ದೂರ ಆಗಬಾರ್ದು. ಅಮ್ಮನ ಬೆಲೆ, ಅವ್ರ ತ್ಯಾಗ ಏನು ಅಂತ ಅವ್ರಿಗೆ ಅರ್ಥ ಆಗಬೇಕು. ಅಪ್ಪ ಬದಲಾಗಬೇಕು, ತಿದ್ಕೋಬೇಕು. ಇಷ್ಟೇ ನನ್ನ ಯೋಚನೆ. ಅವ್ರ ಮೇಲೆ ನನಗೆ ಬೇರೆ ಯಾವ ಕೋಪನೂ ಇಲ್ಲ ತಾತ. ಈ ಕುಟುಂಬದಲ್ಲಿ ಯಾರೂ ಕಣ್ಣೀರು ಹಾಕಬಾರ್ದು, ನೊಂದ್ಕೋಬಾರ್ದು. ಒಂದು ವೇಳೆ ಅಪ್ಪಂಗೆ ನೋವಾಗಿದ್ರೆ ಆ ನೋವನ್ನ ನನಗೆ ಕೊಟ್ಬಿಡಿ. ಮುದ್ದು, ಏನಾಯ್ತು? ಅಪ್ಪನಿಗೆ ತುಂಬ ತೊಂದರೆ ಕೊಡ್ತಾ ಇದೀವಿ ಅಂತ ಅನ್ನಿಸ್ತಾ ಇದೆ. ಅವ್ರು ಬದಲಾಗಲಿ ಅಂತ ಹೀಗೆಲ್ಲ ಮಾಡ್ತಿದ್ರು ಮನ್ಸಿಗೆ ಯಾಕೋ ಹಿಂಸೆ ಆಗ್ತಿದೆ. ಈ ಕುಟುಂಬ ಯಾವಾಗಲೂ ನಗ್ನಗ್ತಾ ಸಂತೋಷವಾಗಿರಬೇಕು. ಅವ್ರಿಗೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ. ಬಿಡ್ತೋ ನೀ ಮುದ್ದು, ಏನು ಹೇಳ್ತಿದ್ದೀರಾ? ಇವಿಲ್ದ ನಾನಿರೋಕ್ಕಾಗತ್ತಾ? ದಯವಿಟ್ಟು ಯಾವತ್ತೂ ಹೀಗೆಲ್ಲ ಮಾತಾಡಬೇಡಿ. ಏನೋ ಸಡನ್ನಾಗಿ ಬಂದ್ಬಿಡ್ತು. ನಿಮ್ಗೆ ಹರ್ಟ್ ಮಾಡೋ ಉದ್ದೇಶ ನಂಗೆ ಇರಲಿಲ್ಲ. ಇಷ್ಟಕ್ಕೆಲ್ಲ ಕಣ್ಣೀರು ಹಾಕ್ತಾರಾ? ನೀವು ನನ್ನ ಪಾಲಿಗೆ ಗಂಡ ಅಷ್ಟೇ ಅಲ್ಲ, ನನ್ನ ಜಗತ್ತು. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಹೀಗೆಲ್ಲ ಹೇಳೋ ಹಾಗೆ ಅಲ್ಲ. ಯಾಕೋ ಗೊತ್ತಿಲ್ಲ ನಿಧಿ, ನಮ್ಮ ಕುಟುಂಬಕ್ಕೆ ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತಾನೆ ಇದೆ. ಯಾವತ್ತೂ ನನ್ನ ಸಮಸ್ಯೆನ ಬೇಡ ಅಂದವನೇ ಅಲ್ಲ. ಏನೇ ಬದಲು ಅದನ್ನು ಎದುರಿಸೋ ಶಕ್ತಿ ಕೊಡು ಅಂದವನು. ನನಗೇನೇ ಆದರೂ ನಾನು ನೊಂದ್ಕೊಳ್ಳಲ್ಲ. ಆದರೆ ನನ್ನ ಕಾರಣಕ್ಕೆ ಬೇರೆಯವ್ರು ಸಫರ್ ಆಗಬಾರ್ದಷ್ಟೇ. ಹಾಗಾದರೂ ಅದಕ್ಕೆ ನಾನೇ ಜವಾಬ್ದಾರಿ ಆಗ್ತೀನಿ. ಇವರೆಲ್ಲರನ್ನೂ ಸಂತೋಷವಾಗಿ ನೋಡ್ಕೊಳ್ಳೋದು ನನ್ನ ಧರ್ಮ, ನನ್ನ ಕರ್ತವ್ಯ. ಆದರೆ ಅದೆಲ್ಲ ಆಗೋದು ಯಾವಾಗ ಹೇಳಿ? ನೀವು ಚೆನ್ನಾಗಿದ್ದಾಗ. ಇಡೀ ಊರಿಗೆ ನೆರಳು ಕೊಡೋ ಮರ ತನ್ನ ಬೇರೆನ ತಾನೇ ಕತ್ತರಿಸ್ಕೋಬಾರ್ದು ಅಲ್ವಾ? ಏನನ್ನ ಅಪಶಕದ ಮಾತಾಡಬೇಡಿ. ನಿಮ್ಮಿಂದ ಈ ಮನೆಗೆ ಅಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಎಷ್ಟೊಂದು ಸಹಾಯ ಆಗೋದಿದೆ ಗೊತ್ತಾ? ಅದಕ್ಕೆ ನೀವು ಬೇರೆಯವ್ರ ಜೊತೆಗೂ ಖುಷಿಯಾಗಿರೋದು ಅಷ್ಟೇ ಮುಖ್ಯ. ಈಗ ನೀವು ಆಡಿರೋ ಮಾತನ್ನ ವಾಪಸ್ ತಗೊಳ್ಳಿ ಅಂದ. ಓಕೆ ಮೈ ಡಿಯರ್ ಹೆಂಡತಿ ದೇವರು, ನಾನು ಆಡಿರೋ ಮಾತನ್ನ ಸಂಪೂರ್ಣ ವಾಪಸ್ ತಗೋತೀನಿ. ಆದರೂ ನಾವು ಹೇಳಿದ ತಕ್ಷಣ ಅದೆಲ್ಲ ಆಗ್ಬಿಡುತ್ತಾ? ನೀವು ಒಳ್ಳೆ ಮುದ್ದು, ನಿಮ್ಮನ್ನು ಬಿಟ್ಟು ಒಂದು ಕ್ಷಣದೂ ಬದುಕಿರೋ ಶಕ್ತಿ ನನಗಿಲ್ಲ. ಲೈಟ್ ಹೌಸ್ ನನ್ನ ಕಥೆನೂ ಅಷ್ಟೇ ಅಲ್ವಾ? ನಂಬಿಕೆ ನಮ್ಮ ಕೈಲಿ ನಾವೇ ಇಟ್ಕೊಳ್ಳೋ ಆಯುಧ. ಅದನ್ನು ಬೇರೆಯವ್ರ ಕೈಲಿ ಕೊಟ್ಟರೆ ಮೊದಲು ನಮ್ಮ ಬೆನ್ನಿಗೆ ನಿಲ್ಲಿಸ್ತಾರೆ. ನಿನ್ನಂತೋಳನ್ನ ನಂಬಿ ನಾ ಹೆಜ್ಜೆ ಮುಂದೆ ಇಟ್ಟಿದ್ದೆ. ನಾನು ಮಾಡಿದ ಮೊದಲನೇ ತಪ್ಪು. ಅಂಥದ್ದೇನಾಗಿದೆ? ಎಲ್ಲ ನಿನ್ ಬೇಕಾದಾಗೆ ನಡೀತಿದೆಯಲ್ಲ. ಓ ರಿಯಲಿ? ಹಾಗಿದ್ರೆ ಇದೇನು? ನೀನು ಹೇಳಿದ್ದೇನು? ರಮೇಶ್ಗೂ ಮಾಲ್ತಿಗೂ ಡಿವೋರ್ಸ್ ಮಾಡಿಸ್ತೀನಿ, ಎಲ್ಲರ ಶಾಂತಿನೂ ಹಾಳು ಮಾಡ್ತೀನಿ, ಅಣ್ಣ ತಮ್ಮಂದ್ರು ಹೊಡೆದಾಡ್ಕೊಳ್ಳೋ ಹಾಗೆ ಮಾಡ್ತೀನಿ ಅಂತ. ನನ್ನನ್ನು ನಂಬೇಡ, ನನ್ನ ಕೆಲಸ ನಂಬು ಅಂತ ಇಷ್ಟುದ್ದ ಮಾತಾಡಿದೆ. ಕೇಳಕ್ಕೂ ಚೆನ್ನಾಗಿತ್ತು, ನಂಬಕ್ಕೂ ಚೆನ್ನಾಗಿತ್ತು. ಆದರೆ ಇಲ್ಲ ಆಗ್ತಿರೋದೇನು? ಸೆಲೆಬ್ರೇಷನ್. ಇಟ್ಸ್ ಜಸ್ಟ್ ಕೇಕ್ ಕಟ್ಟಿಂಗ್. ಅದ್ರಲ್ಲಿ ಏನಿದೆ? ಇದೇ ನನಗೂ ನಿನಗೂ ಇರೋ ವ್ಯತ್ಯಾಸ. ಮನುಷ್ಯನಿಗೆ ಸೂಕ್ಷ್ಮತೆ ಇರಬೇಕು. ಇದು ನೋಡೋದಕ್ಕೆ ಜಸ್ಟ್ ಕೇಕ್ ಕಟ್ಟಿಂಗ್ ಅಷ್ಟೇ. ಆದರೆ ಇದರಲ್ಲಿ ಒಬ್ಬರ ಮೇಲೊಬ್ರಿಗೆ ಎಷ್ಟು ಬಾಂಧವ್ಯ ಇದೆ ಅಂತ ಗೊತ್ತಾಗುತ್ತೆ. ಈ ಅಣ್ಣ ತಮ್ಮಂದ್ರು ನೋಡು, ರಾಮ ಲಕ್ಷ್ಮಣರ ಥರ ಇದ್ದಾರೆ. ಇವರಿಬ್ಬರು ನೋಡಿದ್ರೆ ಅತ್ತೆ ಸೊಸೆ ಅನ್ನಿಸ್ತಾರ, ಅಮ್ಮ ಮಗಳ ಥರ ಇದ್ದಾರೆ. ಇವ್ರ ಮುಖದಲ್ಲಿ ಸ್ವಲ್ಪನಾದ್ರೂ ಚಿಂತೆ ಕಾಣಿಸ್ತಿದ್ಯಾ? ನನಗಂತೂ ಕಾಣಿಸ್ತಿಲ್ಲ. ತಾರಾ, ಆಟ ಆಡ್ತಿದ್ಯಾ? ಇಫ್ ಸೊ, ದಿಸ್ ಇಸ್ ಗೋನ್ ಟು ಬಿ ಅ ವೆರಿ ಡೇಂಜರಸ್ ಗೇಮ್. ನೋ ಹಾಗೇನೂ ಇಲ್ಲ. ಏನೋ ಮಿಸ್ಟೇಕ್ ಆಗಿದೆ.
ಯಾರೋ ಬೇಕು ಅಂತಾನೆ ಇದನ್ನೆಲ್ಲ ಪ್ಲಾನ್. ನಿನ್ನ ಕೈಯಲ್ಲಿ ಆಗತ್ತಾ ಇಲ್ವಾ ಹೇಳು. ಇಷ್ಟು ಮಾಡಿರೋಳಿಗೆ ಮುಂದೆ ಹೆಜ್ಜೆ ಇಡೋದು ಕಷ್ಟ ಅಲ್ಲ. ನಿನಗೆ ನಿಜವಾದ ತಾಕತ್ತಿದೆ, ಒಳಗೆ ಕಿಚ್ಚಿದೆ ಅನ್ಕೊಂಡಿದ್ದೆ. ಆದರೆ ಬಾಯಲ್ಲಿ ಬೊಕ್ಕಳೆ ಬಿಟ್ಟಷ್ಟು ಸುಲಭವಾಗಿ ಕೈಯಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಎಲ್ಲ ಸರಿ ಮಾಡ್ತೀನಿ ಅನ್ನಲ್ಲ. ನನ್ನ ಸಾಮರ್ಥ್ಯದ ಬಗ್ಗೆ ಶಂಕೆ ಬೇಡ. ನಿನಗೆ ಕೊಟ್ಟಿರೋ ಸಮಯ ಏನು ಕಡಿಮೆ ಇಲ್ಲ. ಇರಲಿ, ಮರಳಿ ಯತ್ನವ ಮಾಡು ಅಂತಾರಲ್ಲ, ಹಾಗೆ ಇನ್ನೊಂದು ಪ್ರಯತ್ನ ಮಾಡ್ತೀನಿ. ನಿನಗೆ ಇನ್ನೂ ಒಂದಿನ ಸಮಯ ಕೊಡ್ತೀನಿ. ಆ ಒಂದಿನದೊಳಗೆ ಆ ಮನೆಯವ್ರು ಎಲ್ಲರೂ ದುಃಖದಲ್ಲಿ ಮುಳುಗಬೇಕು. ಅದೇನು ಮಾಡ್ತೀಯೋ ಗೊತ್ತಿಲ್ಲ. ಅವರೆಲ್ಲರೂ ಅಳಬೇಕು, ನಾನು ಅದನ್ನು ನೋಡಬೇಕು. ಶ್ಯೂರ್ ಸೀತಾ, ಮಾಡ್ತೀನಿ. ನೀನು ಯೋಚನೆ ಮಾಡಬೇಡ. ರಿಸಲ್ಟ್ ಆದಷ್ಟು ಬೇಗನೆ ಸಿಗುತ್ತೆ. ಮರನ ಬುಡದ ಸಮೇತ ಕಿತ್ತಕ್ಕೆ ಹೋದವರು ಆ ಮರದ ನೆರಳಲ್ಲೇ ಕೂತ್ಕೊಂಡು ಗಾಳಿ ಸಮೇತ ಮಜಾ ತಗೋಬಾರ್ದು. ಎಲ್ಲನೂ ನನ್ನ ಕೈ ಮೀರಿ ಹೋಗ್ತಾ ಇದೆ. ನೋಡ್ತಾ ನೋಡ್ತಾ ಎಲ್ಲರೂ ಒಂದಾಗೋ ಕಾಲ ಬರ್ತಾ ಇದೆ. ಹಾಗೇನಾದರೂ ಆದರೆ ಸಮಸ್ಯೆ ಅನ್ನೋ ಬಾಣ ನನ್ನ ಕಡೆನೇ ತಿರುಗುತ್ತೆ. ಇದನ್ನು ನೋಡೋಕೆ ನಾನು ಇಷ್ಟು ವರ್ಷ ತಪಸ್ ಮಾಡಿದ್ದು, ಹೊಟ್ಟೆಲಿ ಬೆಂಕಿ ಇಟ್ಕೊಂಡಿದ್ದು, ನನ್ನವ್ರನ್ನೆಲ್ಲ ಕಳ್ಕೊಂಡಿದ್ದು. ಏನು ಮಾಡಲಿ, ಏನು ಮಾಡಲಿ? ಇದರಿಂದ ತಪ್ಪಿಸ್ಕೋಬೇಕಂದ್ರೆ ಇರೋದೊಂದೇ ದಾರಿ. ಕರ್ಣ ಸಾಯ್ಬೇಕು. ಎಲ್ಲ ಪ್ರಾಬ್ಲಮ್ಮು ಆವಾಗ ದಿ ಎಂಡ್ ಆಗುತ್ತೆ. ಅಷ್ಟೇ ಅಲ್ಲ, ಸ್ವಂತ ತಂದೆನೇ ಮಗನ್ನ ಕೊಲ್ಲಬೇಕು. ಆಗ ಈ ಜನ್ಮ ಅಲ್ಲ, 7 ಜನ್ಮ ಬಂದರೂ ಯಾರಿಗೂ ಒಂದಾಗಕ್ಕಾಗಲ್ಲ. ಒಂದು ವೇಳೆ ಒಂದಾದ್ರೂ ಬದುಕಂತೂ ಛಿದ್ರ ಛಿದ್ರ ಆಗಿರತ್ತೆ. ಅಣ್ಣ, ನನ್ನ ಬದುಕನ್ನು ಹಾಳು ಮಾಡಿದ್ಯಲ್ಲ, ನೀನು ಇಡೀ ಕುಟುಂಬನ ಸರ್ವನಾಶ ಮಾಡ್ತೀನಿ. ಅಷ್ಟು ಸುಲಭಕ್ಕೆ ಸೇಡಿನ ಬೆಂಕಿ ಯಾರಕ್ಕೆ ಬಿಟ್ಬಿಡ್ತೀನ ನಾನು? ನೋ ವೇಸ್ ಅಣ್ಣ. ಬೆಂಕಿ ಹಚ್ಚಿದ್ದು ನೀನು, ಅದರಲ್ಲಿ ಸುಟ್ಟು ಬೂದಿ ಆಗ್ಬೇಕಾಗಿರೋದು ನೀನೇ.